ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತಮಗ.comನ ಫುಲ್ ನ್ಯೂಸ್ಗೆ ಸ್ವಾಗತ. ಭಾರತ ಮಯನ್ಮಾರ್ ಒಳಗೆ ಭಾನುವಾರ ಬೆಳಗಿನ ಜಾವ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ ಅನ್ನೋ ವಿಚಾರ ತೀವ್ರ ಕೋಲಾಹಲಕ್ಕೆ ಕಾರಣವಾಗಿದೆ. ಆರಂಭದಲ್ಲಿ ಯುಎಲ್ಎಫ್ಎ ಉಗ್ರ ಸಂಘಟನೆ ಮೇಲೆ ಮಾತ್ರ ದಾಳಿಯಾಗಿದೆ ಅಂತ ಹೇಳಲಾಗಿತ್ತು. ಸ್ವತಃ ಆ ಸಂಘಟನೆ ನಮ್ಮ ಮೇಲೆ ಮಿಸೈಲ್ ಮತ್ತು ಡ್ರೋನ್ಗಳ ಮೂಲಕ ಏರ್ ಸ್ಟ್ರೈಕ್ ನಡೆಸಲಾಗಿದೆ, ಎರಡೆರಡು ಸಲ ದಾಳಿ ಮಾಡಿದ್ದಾರೆ, ಬೆಳಗಿನ ಜಾವದ ತನಕ 150 ಡ್ರೋನ್ ಮತ್ತು ಮಿಸೈಲ್ ಬಳಸಿ ದಾಳಿ ಮಾಡಿದ್ದಾರೆ ಅಂತ ಹೇಳಿತ್ತು. ಇದಕ್ಕೆ ಪ್ರತಿಕಾರ ಹೇಳ್ತೀವಿ ಅಂತಲೂ ಬೆದರಿಕೆ ಹಾಕಿತ್ತು. ಈಗ ಎನ್ಎಸ್ಸಿಎನ್ಕೆ ಅಥವಾ ನ್ಯಾಷನಲ್ ಸೋಷಿಯಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ಸಂಘಟನೆ ಮೇಲೂ ದಾಳಿಯಾಗಿದೆ ಅಂತ ವರದಿಯಾಗಿದೆ. ಮಾಹಿತಿ ಪ್ರಕಾರ ಈ ದಾಳಿಯಲ್ಲಿ 100ಕ್ಕೂ ಅಧಿಕ ಯುಎವಿಯನ್ನ ಬಳಸಲಾಗಿದೆ. ಇದು ಈಶಾನ್ಯ ರಾಜ್ಯಗಳನ್ನ ಬೇರ್ಪಡಿಸಬೇಕು ಅಂತಿರೋ ಉಗ್ರ ಗುಂಪುಗಳ ಮೇಲೆ ನಡೆದ ಅತಿದೊಡ್ಡ ವೈಮಾನಿಕ ದಾಳಿ ಎನ್ನಲಾಗ್ತಿದೆ. ಇದರಲ್ಲಿ ಹಲವಾರು ಉಗ್ರ ನಾಯಕರು ಸಾವನ್ನಪ್ಪಿದ್ದಾರೆ ಅಂತ ಮೂಲಗಳನ್ನ ಉಲ್ಲೇಖಿಸಿ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಸಾಕಷ್ಟು ಉಗ್ರರು ಸಾವನ್ನಪ್ಪಿದ್ದು, ಇನ್ನೂ ಹಲವರಿಗೆ ಗಂಭೀರ ಗಾಯವಾಗಿದೆ. ಉಗ್ರರ ಇನ್ಫ್ರಾಸ್ಟ್ರಕ್ಚರ್ಗಳಿಗೂ ದೊಡ್ಡ ಹಾನಿಯಾಗಿದೆ ಎನ್ನಲಾಗ್ತಿದೆ. ಮಯನ್ಮಾರ್ನಲ್ಲಿ ನಾಗಾ ಬುಡಕಟ್ಟು ಗುಂಪಿನ ನಿಯಂತ್ರಣದಲ್ಲಿರೋ ಪ್ರದೇಶಗಳನ್ನ ಫೋಕಸ್ ಮಾಡಿ ಈ ದಾಳಿ ಮಾಡಲಾಗಿದೆ. ಹಲವು ವರ್ಷಗಳಿಂದ ಈ ಭಾಗವನ್ನ ಯುಎಲ್ಎಫ್ಎನಂತ ಹಲವು ಉಗ್ರ ಸಂಘಟನೆಗಳು ಬಳಸಿಕೊಳ್ತಿದ್ವು. ತಮ್ಮನ್ನು ತಾವು ಬಚ್ಚಿಟ್ಕೊಳ್ಳೋಕೆ ತಮ್ಮೆಲ್ಲ ಕಾರ್ಯಾಚರಣೆಗಳಿಗೆ ಮುಖ್ಯ ಬೇಸ್ ಆಗಿ ಯೂಸ್ ಮಾಡ್ತಿದ್ವು. ಹೀಗಾಗಿ ಗುಪ್ತಚರ ಮಾಹಿತಿ ಮೇರೆಗೆ ಭಾರತೀಯ ಸೇನೆ ಈ ದಾಳಿ ಮಾಡಿದೆ ಅಂತ ವರದಿಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಸದ್ಯ ಈ ಆಪರೇಷನ್ ಬಗ್ಗೆ ಭಾರತೀಯ ಸೇನೆ ಅಧಿಕೃತವಾಗಿ ಏನೂ ಹೇಳಿಲ್ಲ. ಗುವಾಹಟಿಯಲ್ಲಿರೋ ಆರ್ಮಿ ಪಿಆರ್ಒ ಲೆಫ್ಟಿನೆಂಟ್ ಕರ್ನಲ್ ಮಹೀಂದ್ರ ರಾವತ್ ಮಾತ್ರ ನಮಗೆ ಈ ದಾಳಿ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಕೂಡ ಅಸ್ಸಾಂ ಪೊಲೀಸರು ಇದರಲ್ಲಿ ಭಾಗಿಯಾಗಿಲ್ಲ, ಅಸ್ಸಾಂ ನೆಲದಿಂದ ಯಾವುದೇ ದಾಳಿಯಾಗಿಲ್ಲ, ಹಾಗೇನಾದ್ರೂ ಇದ್ರೆ ಡಿಫೆನ್ಸ್ ಅಧಿಕಾರಿಗಳು ಮಾಹಿತಿ ಹೇಳಿಕೆ ನೀಡ್ತಾರೆ ಅಂದಿದ್ದಾರೆ. ಹೀಗಾಗಿ ಇದರ ಬಗ್ಗೆ ಇನ್ನಷ್ಟೇ ಖಚಿತ ಮಾಹಿತಿ ಸಿಗಬೇಕಿದೆ. ಅಂದಹಾಗೆ ಈ ಮುಂಚೆ ಕೂಡ ಮಯನ್ಮಾರ್ ಒಳಗೆ ಭಾರತ ಆಪರೇಷನ್ ಮಾಡಿತ್ತು. ಆ ಟೈಮಲ್ಲೂ ಸಾಕಷ್ಟು ಉಗ್ರರನ್ನ ಭಾರತ ಹೊಡೆದಾಕಿತ್ತು. ಈಗ ಆಪರೇಷನ್ ಸಿಂಧೂರ್ ನಂತರ ಈ ದಾಳಿ ಮಾಡಲಾಗಿದೆ ಅಂತ ಉಗ್ರ ಸಂಘಟನೆಗಳೇ ಹೇಳ್ಕೊಂಡಿದ್ದು, ಅವುಗಳ ಒಂದಷ್ಟು ಫೋಟೋಗಳು ಈಗ ವೈರಲ್ ಆಗ್ತಿವೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರ ಅರೆಸ್ಟ್ ಮಾಡಿರೋ ಜಲಾಲುದ್ದೀನ್ ಅಲಿಯಾಸ್ ಚಂಗೂರ್ ಬಾಬಾ ಅನ್ನೋ ತಾಯತ ಮಾರೋ ಮತಾಂಧನ ಬಗ್ಗೆ ಮತ್ತಷ್ಟು ಆಘಾತಕಾರಿ ವಿಷಯಗಳು ಹೊರಬಿದ್ದಿವೆ. ಈತ ಪಾಕಿಸ್ತಾನದ ಜೊತೆಗೆ ಸಂಬಂಧ ಬೆಸೆಯೋಕೆ ನರಿ ರೀತಿ ಹೊಂಚು ಹಾಕಿ ಕೂತಿದ್ದ. ಅಲ್ಲದೆ ಪಾಕಿಸ್ತಾನದ ಐಎಸ್ಐ ಜೊತೆ ಸಂಬಂಧವನ್ನ ಬಲಗೊಳಿಸೋ ಸಲುವಾಗಿ ಹಿಂದೆ ನೇಪಾಳದ ಕಠ್ಮಂಡುವಿಗೆ ಹಲವು ಬಾರಿ ಪ್ರಯಾಣ ಮಾಡಿದ್ದ ಅಂತ ಗೊತ್ತಾಗಿದೆ. ಒಮ್ಮೆ ಕಠ್ಮಂಡುನಲ್ಲಿರೋ ಪಾಕಿಸ್ತಾನ ಎಂಬಸಿಯಲ್ಲಿ ಐಎಸ್ಐ ಏಜೆಂಟ್ಗಳ ಮೀಟಿಂಗ್ ನಡೆದಿತ್ತು. ಇದರಲ್ಲಿ ಪಾಕಿಸ್ತಾನದ ನ್ಯಾಷನಲ್ ಡಿಫೆನ್ಸ್ ಯೂನಿವರ್ಸಿಟಿಯ ನಿಯೋಗ ಮತ್ತು ಐಎಸ್ಐ ಅಧಿಕಾರಿಗಳು ಭಾಗಿಯಾಗಿದ್ರು. ಈ ವೇಳೆ ಇವರೆಲ್ಲ ಭಾರತ ನೇಪಾಳ ಗಡಿ ಭಾಗಕ್ಕೂ ಭೇಟಿ ಕೊಟ್ಟಿದ್ರು. ಆಗ ನೇಪಾಳ ಮೂಲದ ಮುಸ್ಲಿಂ ಧಾರ್ಮಿಕ ನಾಯಕನ ಮೂಲಕ ಪಾಕಿಸ್ತಾನಿ ಎಂಬಸಿಯನ್ನ ಸಂಪರ್ಕಿಸೋಕೆ ಚಂಗೂರ್ ಬಾಬಾ ಟ್ರೈ ಮಾಡಿದ್ದ. ಆದ್ರೆ ಭದ್ರತಾ ನಿರ್ಬಂಧಗಳಿಂದ ಹಾಗೆ ಮಾಡೋಕೆ ಆಗಿರ್ಲಿಲ್ಲ. ಈತನ ಕುತಂತ್ರ ಕೇವಲ ಹಿಂದೂ ಹೆಣ್ಮಕ್ಕಳನ್ನ ಇಸ್ಲಾಂಗೆ ಮತಾಂತರಿಸೋಕೆ ಮಾತ್ರ ಸೀಮಿತವಾಗಿರ್ಲಿಲ್ಲ. ಇದನ್ನ ಹೊರತುಪಡಿಸಿ ಈ ಚಂಗೂರ್ ಬೇರೆ ಖತರ್ನಾಕ್ ಪ್ಲಾನ್ಸ್ ಕೂಡ ಹಾಕೊಂಡಿದ್ದ. ಮತಾಂತರಿಸಿದ ಹಿಂದೂ ಹೆಣ್ಮಕ್ಕಳನ್ನ ಈ ಐಎಸ್ಐ ಏಜೆಂಟ್ಸ್ ಮತ್ತು ನೇಪಾಳದಲ್ಲಿರೋ ಸ್ಲೀಪರ್ ಸೆಲ್ ಆಪರೇಟಿವ್ಸ್ಗೆ ಮದುವೆ ಮಾಡಿಕೊಡೋಕು ಐಡಿಯಾ ಹಾಕಿದ್ದ ಅಂತ ಉತ್ತರ ಪ್ರದೇಶದ ಪೊಲೀಸರು ಹೇಳಿದ್ದಾರೆ. ಅಲ್ಲದೆ ಚಂಗೂರ್ ಬಾಬಾ ಹತ್ರ ಮತ್ತೊಂದು ದೊಡ್ಡ ಪ್ಲಾನ್ ಕೂಡ ಇತ್ತು. ಭಾರತ ನೇಪಾಳ ಹತ್ರದಲ್ಲಿರೋ ಉತ್ತರ ಪ್ರದೇಶದ ಬಢನಿ ಅನ್ನೋ ಕಡೆ ತನ್ನ ದಂಧೆಗೊಂದು ಹೊಸ ಬೇಸ್ ಸೆಟಪ್ ಮಾಡೋಕು ಪ್ರಯತ್ನಿಸಿದ್ದ. ಅಲ್ಲದೆ ರೋಹಿಂಗ್ಯಾ ನಿರಾಶ್ರಿತರನ್ನ ಭಾರತಕ್ಕೆ ತಂದು ಅವರಿಗೆ ಹಿಂದೂ ಐಡೆಂಟಿಟಿ ಕೊಡೋಕು ಬಯಸಿದ್ದ. ಇನ್ನು ಇವನ ಮತಾಂತರ ಜಾಲ ಉತ್ತರ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ದೂರದ ನಮ್ಮ ಕರ್ನಾಟಕಕ್ಕೂ ಇವನಿಗೂ ಲಿಂಕ್ ಇತ್ತು. ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಬಿಹಾರ, ಪಶ್ಚಿಮ ಬಂಗಾಳದಲ್ಲಿ ಈತನ ಶಿಷ್ಯವರ್ಗ ಆಪರೇಟ್ ಮಾಡ್ತಿತ್ತು. ಉತ್ತರ ಪ್ರದೇಶದ ಬಲರಾಂಪುರ ಇವೆಲ್ಲದಕ್ಕೂ ಮೇನ್ ಸೆಂಟರ್ ಆಗಿತ್ತು. ಇದು ನೇಪಾಳಕ್ಕೆ ಹತ್ರದಲ್ಲಿದ್ದು ಹೊರ ದೇಶಗಳಿಂದ ಸಹಾಯ ಪಡೆಯೋಕೆ ಇದು ಈಸಿ ಅಂತ ಈ ಮಾಜಿ ತಾಯತ ಮಾರೋ ಸೂಫೀಸ್ ಅಂತ ಭಾವಿಸಿದ್ದ. ಈ ಚಂಗೂರ್ ಬಾಬಾಗೆ ಇಸ್ಲಾಮಿಕ್ ಡೆವಲಪ್ಮೆಂಟ್ ಬ್ಯಾಂಕ್, ಮುಸ್ಲಿಂ ವರ್ಲ್ಡ್ ಲೀಗ್, ದಾವತ್ ಎ ಇಸ್ಲಾಮಿ ಮತ್ತು ಇಸ್ಲಾಮಿಕ್ ಯೂನಿಯನ್ ಆಫ್ ನೇಪಾಳ ಅನ್ನೋ ವಿದೇಶಿ ಇಸ್ಲಾಮಿಕ್ ಸಂಸ್ಥೆಗಳೊಂದಿಗೂ ನಂಟಿದೆ ಅಂತ ಪೊಲೀಸರು ಹೇಳಿದ್ದಾರೆ.
ಅಂದ್ಹಾಗೆ ಈ ಚಂಗೂರ್ ಬಾಬಾ 1500ಕ್ಕೂ ಅಧಿಕ ಹಿಂದೂ ಮಹಿಳೆಯರನ್ನ ಮತಾಂತರಿಸಿದ್ದಾನೆ ಅಂತ ತನಿಖೆಯಲ್ಲಿ ಗೊತ್ತಾಗಿತ್ತು. ಅಲ್ಲದೆ ಅಕ್ರಮವಾಗಿ 106 ಕೋಟಿಯನ್ನ 40 ಅಕೌಂಟ್ಗಳಲ್ಲಿ ಇಟ್ಟಿದ್ದ. ಸುಮಾರು 30 ಕೋಟಿ ರೂಪಾಯಿಯ ಆಸ್ತಿ ಹೊಂದಿದ್ದಾನೆ ಅಂತ ಇವನ್ ಮೇಲೆ ಆರೋಪ ಇತ್ತು. ಕೆಲ ದಿನಗಳ ಹಿಂದೆ ಯೋಗಿ ಸರ್ಕಾರ ಇವನ ಐಷಾರಾಮಿ ಮನೆಯನ್ನು ಧ್ವಂಸ ಮಾಡಿತ್ತು. ಈಗ ಇಂಥ ಮಾಹಿತಿಗಳು ಸಿಕ್ಕಿವೆ. ಇನ್ನು ಬಾಂಗ್ಲಾ ಮತ್ತು ಪಾಕಿಸ್ತಾನದಲ್ಲಿ ಭಾರತ ವಿರುದ್ಧ ಷಡ್ಯಂತ್ರ ಮಾಡ್ತಿರೋ ಟರ್ಕಿ ನೇಪಾಳ ಗಡಿಗೂ ಕಣ್ಹಾಕಿದೆ ಅಂತ ಗೊತ್ತಾಗಿದೆ. ಭಾರತ ನೇಪಾಳ ಗಡಿ ಪ್ರದೇಶದಲ್ಲಿ ಮಸೀದಿ ಮತ್ತು ಮದ್ರಾಸಗಳನ್ನ ನಿರ್ಮಿಸುತ್ತಿದೆ ಅಂತ ಇಂಟೆಲಿಜೆನ್ಸ್ ಮೂಲಗಳನ್ನ ಉಲ್ಲೇಖಿಸಿ ರಾಷ್ಟ್ರೀಯ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ನೇಪಾಳದ ಗಡಿ ಜಿಲ್ಲೆಗಳಲ್ಲಿ ಪಾಕ್ ಮತ್ತು ಟರ್ಕಿ ಒಟ್ಟಾಗಿ ಈ ಮದರಸಾ ಮತ್ತು ಮಸೀದಿಗಳ ನೆಟ್ವರ್ಕ್ ಬೆಳೆಸ್ತಿವೆ ಅಂತ ವರದಿಲಿ ಹೇಳಲಾಗಿದೆ. ಇದು ಭಾರತದ ಪ್ರಾದೇಶಿಕ ಭದ್ರತೆಗೆ ದೊಡ್ಡ ಅಪಾಯ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಗಡಿಯುದ್ದಕ್ಕೂ ನೆಲೆಸಿರೋ ಮತಾಂಧರು ಉಗ್ರಗಾಮಿ ಸಿದ್ಧಾಂತಗಳಿಂದ ಪ್ರಭಾವಿತರಾಗಬಹುದು. ಅಲ್ಲದೆ ಟರ್ಕಿ ಸರ್ಕಾರ ಮತ್ತು ಇಂಟೆಲಿಜೆನ್ಸ್ನಿಂದ ಬೆಂಬಲವಾಗಿರೋ ಟರ್ಕಿಯ ಐಎಚ್ಎಚ್ ಅನ್ನೋ ಎನ್ಜಿಒ ಉಗ್ರಗಾಮಿ ಗುಂಪುಗಳೊಂದಿಗೆ ಸಂಪರ್ಕ ಹೊಂದಿದೆ. ನೇಪಾಳದ ಗಡಿ ಪ್ರದೇಶದಲ್ಲಿ ಸದ್ಯ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ನೇಪಾಳದ ಇಸ್ಲಾಮೀ ಸಂಘ ನೇಪಾಳ ಐಎಸ್ಎನ್ ಜೊತೆ ಕೆಲಸ ಮಾಡ್ತಿದೆ. ಉತ್ತರ ಪ್ರದೇಶ, ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ಭಾರತ ನೇಪಾಳ ಗಡಿಯಲ್ಲಿ ಈ ಮದರಸಗಳು ನಿರ್ಮಾಣವಾಗ್ತಿವೆ ಅಂತ ಹೇಳಲಾಗ್ತಿದೆ. ಈ ಕೇಂದ್ರಗಳು ಭಾರತ ವಿರೋಧಿ ಭಾವನೆಗಳನ್ನ ಹುಟ್ಟಾಕಿ ಗಡಿ ಪ್ರದೇಶದಲ್ಲಿ ಆಪರೇಟ್ ಆಗೋ ಉಗ್ರರಿಗೆ ಆಶ್ರಯ ನೀಡ್ತಿವೆ ಅಂತ ಇಂಟೆಲಿಜೆನ್ಸ್ನಿಂದ ತಿಳಿದು ಬಂದಿದೆ. ಅಮೆರಿಕದ ಎಫ್ಬಿಐ ತಂಡ ದೊಡ್ಡ ಬೇಟೆಯಾಡಿದೆ. ಭಾರತಕ್ಕೆ ಬೇಕಿದ್ದ ಮೋಸ್ಟ್ ವಾಂಟೆಡ್ ಖಲಿಸ್ತಾನಿ ಉಗ್ರ ಪವಿತ್ರ ಸಿಂಗ್ ಬಟಾಲಾ ಸೇರಿ ಒಟ್ಟು 8 ಖಲಿಸ್ತಾನಿ ಉಗ್ರ ಹುಳುಗಳನ್ನ ಹಿಡಿದಾಕಿದೆ. ಅಪಹರಣ ಕೇಸ್ ಸಂಬಂಧ ಅಮೆರಿಕ ಬೇರೆ ಬೇರೆ ಸ್ಥಳಗಳನ್ನ ಜಾಲಾಡೋವಾಗ ಎಫ್ಬಿಐ ಇವರನ್ನ ಅರೆಸ್ಟ್ ಮಾಡಿದೆ. ಇದರಲ್ಲಿರೋ ಭಾರತದ ಎನ್ಐಗೆ ಬೇಕಾಗಿರೋ ಖಲಿಸ್ತಾನಿ ಉಗ್ರ ಪವಿತ್ರ ಸಿಂಗ್ ಬಟಾಲಾ ಪಂಜಾಬ್ನ ದೊಡ್ಡ ಗ್ಯಾಂಗ್ಸ್ಟರ್. ಹಿಂದೆ ಬಬ್ಬರ್ ಖಲ್ಸಾ ಇಂಟರ್ನ್ಯಾಷನಲ್ ಬಿಕೆಐ ಉಗ್ರ ಸಂಘಟನೆಯ ಆದೇಶದ ಮೇಲೆ ಈ ಪವಿತ್ರ ಸಿಂಗ್ ಭಾರತದಲ್ಲಿ ಅನೇಕ ಉಗ್ರ ಚಟುವಟಿಕೆಗಳನ್ನ ನಡೆಸಿದ್ದ. ಹೀಗಾಗಿ ಎನ್ಐಎ ಈತನಿಗಾಗಿ ಹುಡುಕಾಟ ನಡೆಸುತ್ತಿತ್ತು. ಇನ್ನು ಈ ಪವಿತ್ರ ಸಿಂಗ್ ಜೊತೆ ದಿಲ್ಪ್ರೀತ್ ಸಿಂಗ್, ಅರ್ಶ್ಪ್ರೀತ್ ಸಿಂಗ್, ಅಮೃತ್ ಪಾಲ್ ಸಿಂಗ್, ವಿಶಾಲ್ ಗುರ್ತಾಜ್ ಸಿಂಗ್, ಮನ್ಪ್ರೀತ್ ರಂಧಾವಾ ಮತ್ತು ಸರಬ್ಜಿತ್ ಸಿಂಗ್ ಖಲಿಸ್ತಾನಿ ಉಗ್ರರನ್ನ ಬಂಧಿಸಲಾಗಿದೆ. ಇನ್ನು ಭಾರತೀಯ ಗುಪ್ತಚರ ಏಜೆನ್ಸಿಗಳ ಪ್ರಕಾರ ಇವರಿಗೆಲ್ಲ ಕ್ರಿಮಿನಲ್ ಗ್ಯಾಂಗ್ ಮತ್ತು ಉಗ್ರ ಸಂಘಟನೆಗಳು ಒಟ್ಟಾಗಿ ಕೆಲಸ ಮಾಡೋ ಗುಂಪೊಂದಿಗೆ ಲಿಂಕ್ ಇದೆ. ಇವರ ಮೇಲೆ ಅಪಹರಣ, ಅಪರಾಧ ಎಸಗೋಕೆ ಪಿತೂರಿ, ಸಾಕ್ಷ್ಯನ್ನ ತಡೆಯೋದು, ಭಯೋತ್ಪಾದನೆ ಬೆದರಿಕೆ ಸೇರಿದಂತೆ ಹಲವು ಆರೋಪಗಳಿವೆ. ಜೊತೆಗೆ ಇವರೆಲ್ಲ ಅಮೆರಿಕಕ್ಕೆ ಅಕ್ರಮವಾಗಿ ಪ್ರವೇಶಿಸಿದ್ದಾರೆ. ಅಮೆರಿಕ ಮಾತ್ರವಲ್ಲದೆ ಪಂಜಾಬ್ನಲ್ಲೂ ಬ್ಯಾಕ್ ಟು ಬ್ಯಾಕ್ ಅಪರಾಧಗಳನ್ನ ಎಸಗಿದ್ದಾರೆ. ಇವರನ್ನೇ ಅಮೆರಿಕ ಹಿಡಿದು ಅವರತ್ರ ಇದ್ದ ಸಾಕಷ್ಟು ಹಣ, ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ತಗೊಂಡಿದೆ. ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಆತಂಕಕಾರಿ ಮಾಹಿತಿ ಬಯಲಾಗಿದೆ. ಚುನಾವಣಾ ಆಯೋಗ ನೇಪಾಳ, ಬಾಂಗ್ಲಾದೇಶ ಮತ್ತು ಮಯನ್ಮಾರ್ನ ಅನೇಕ ಅಕ್ರಮ ವಲಸಿಗರು ಬಿಹಾರದಲ್ಲಿ ನೆಲೆಸಿರೋದನ್ನ ಪತ್ತೆ ಹಚ್ಚಿದೆ. ಇವರೆಲ್ಲ ಬಿಹಾರ ವೋಟರ್ ಲಿಸ್ಟ್ನಲ್ಲಿಯೂ ಇದ್ದಾರೆ. ಈ ಅಕ್ರಮವಾಗಿ ನೆಲೆಸಿರೋರು ಭಾರತದ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ನಿವಾಸದ ಪ್ರಮಾಣ ಪತ್ರದಂತಹ ದಾಖಲೆಗಳನ್ನ ಹೊಂದಿದ್ದಾರೆ. ಇನ್ನು ಆಗಸ್ಟ್ 1ರಿಂದ ಮತ್ತೆ ಸರಿಯಾಗಿ ಪರಿಶೀಲನೆ ನಡೆಸಿ ಸೆಪ್ಟೆಂಬರ್ 30ಕ್ಕೆ ಅಂತಿಮ ಮತದಾರರ ಪಟ್ಟಿಯನ್ನ ಪ್ರಕಟಿಸಲಾಗುತ್ತೆ. ಇದರಲ್ಲಿ ಯಾವುದೇ ಅನರ್ಹ ಹೆಸರುಗಳನ್ನ ಸೇರಿಸಲಾಗೋದಿಲ್ಲ ಅಂತ ಚುನಾವಣಾ ಆಯೋಗ ಹೇಳಿದೆ. ಅಂದಹಾಗೆ ಚುನಾವಣಾ ಆಯೋಗ ಜೂನ್ 25ರಿಂದ ಈ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನ ಶುರು ಮಾಡಿದೆ. ಇದು ಜುಲೈ 26ರವರೆಗೆ ನಡೆಯಲಿದೆ. ಇನ್ನು ಬಿಹಾರ ಸಿಎಂ ನಿತೀಶ್ ಕುಮಾರ್ ಯುವಕರಿಗೆ ದೊಡ್ಡ ಉದ್ಯೋಗ ಭರವಸೆಯನ್ನ ನೀಡಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ 1 ಕೋಟಿ ಯುವಕರಿಗೆ ಉದ್ಯೋಗಾವಕಾಶ ನೀಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇದಕ್ಕಾಗಿ ಹೈ ಲೆವೆಲ್ ಕಮಿಟಿಯನ್ನ ರಚಿಸ್ತೀವಿ ಅಂತ ಹೇಳಿದ್ದಾರೆ. ಚಿಕ್ಕಮಗಳೂರು ತಿರುಪತಿ ರೈಲಿಗೆ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಚಾಲನೆ ನೀಡಿದ್ದಾರೆ. ಆದ್ರೆ ಈ ರೈಲಿಗೆ ಹೆಸರಿಡೋ ವಿಚಾರವಾಗಿ ಹಿಂದೂ ಮುಸ್ಲಿಂ ಸಂಘಟನೆಗಳ ನಡುವೆ ವಿವಾದ ಸೃಷ್ಟಿಯಾಗಿದೆ. ಈ ರೈಲಿಗೆ ದತ್ತಪೀಠ ಎಕ್ಸ್‌ಪ್ರೆಸ್ ಹೆಸರಿಡುವಂತೆ ಹಿಂದೂ ಸಂಘಟನೆಗಳು ಫೇಸ್ಬುಕ್ ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಕ್ಯಾಂಪೇನ್ ಆರಂಭಿಸಿದ್ದಾರೆ. ಇತ್ತ ಮುಸ್ಲಿಂ ಸಂಘಟನೆಗಳು ಮತ್ತು ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದ ಶಾಖಾದ್ರಿ ಕುಟುಂಬಸ್ಥರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ರೈಲಿಗೆ ಬಾಬಾ ಬುಡನ್ ಎಕ್ಸ್‌ಪ್ರೆಸ್ ಹೆಸರಿಡುವಂತೆ ಪಟ್ಟು ಹಿಡಿದಿದ್ದಾರೆ. ಬಾಬಾ ಬುಡನ್ರ ಹೆಸರಿಡಬೇಕು ಅಂತ ಪಿಎಂ ಮೋದಿ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ವಿ ಸೋಮಣ್ಣರಿಗೆ ಪತ್ರ ಬರೆದು ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಗ್ ಮಾಡಿದ್ದಾರೆ. ಜುಲೈ 14ಕ್ಕೆ ಚಿಕ್ಕಮಗಳೂರು ಡಿಸಿಗೂ ಮನವಿ ಸಲ್ಲಿಸೋಕೆ ಮುಸ್ಲಿಂ ಸಂಘಟನೆಗಳು ಸಿದ್ಧತೆ ನಡೆಸಿವೆ. ಅಂದ್ಹಾಗೆ ಈ ರೈಲ್ವೆಗೆ ಚಾಲನೆ ನೀಡೋ ಕಾರ್ಯಕ್ರಮದ ವೇದಿಕೆ ಮೇಲೆ ಈ ರೈಲ್ವೆಗೆ ದತ್ತಪೀಠ ಅಥವಾ ದತ್ತಾತ್ರೇಯ ಹೆಸರಿಡುವಂತೆ ವಿಧಾನ ಪರಿಷತ್ ಉಪಸಭಾಪತಿ ಪ್ರಾಣೇಶ್ ಮತ್ತು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮನವಿ ಮಾಡಿದ್ರು. ಇದಕ್ಕೆ ಸಚಿವ ಸೋಮಣ್ಣ ಸಮ್ಮತಿ ನೀಡಿ 2ರಲ್ಲಿ 1 ಹೆಸರು ಸೂಚಿಸುವಂತೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಸೂಚಿಸಿದ್ರು. ಅದರ ಬೆನ್ನಲ್ಲೇ ಈ ವಿವಾದ ಸೃಷ್ಟಿಯಾಗಿದೆ. ಬೆಂಗಳೂರಿನ ಪಬ್ಗಳ ಮೇಲೆ ಸಿಸಿಬಿ ಪೊಲೀಸರು ಮತ್ತು
FRRO ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸ್ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ವಿದೇಶಿ ಮಾದಕ ವಸ್ತು ಸಾಗಾಟಗಾರರನ್ನ ಬಂಧಿಸಿದ್ದಾರೆ. ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆಯಲ್ಲಿರೋ ಮಿರಾಜ್ ಪಬ್ ಮತ್ತು ಕೋರಮಂಗಲದಲ್ಲಿನ ಸನ್ಬರ್ನ್ ಪಬ್ ಮೇಲೆ ದಾಳಿ ಮಾಡಿ ಇವರನ್ನ ಬಂಧಿಸಲಾಗಿದೆ. ಇವರು ಟೆಕ್ನೋ ಪಾರ್ಕ್ಗಳಿಗೆ ಮಾದಕ ವಸ್ತು ಸರಬರಾಜು ಮಾಡ್ತಿದ್ರು ಅಂತ ತಿಳಿದು ಬಂದಿದೆ. ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಬಿಬಿಎಂಪಿ ತನ್ನ ವ್ಯಾಪ್ತಿಯ ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಮತ್ತು ಎಗ್ ರೈಸ್ ನೀಡೋಕೆ ಟೆಂಡರ್ ಕರೆದಿದೆ ಅಂತ ಸುದ್ದಿಯಾಗಿತ್ತು. ಇದು ಭಾರೀ ವಿವಾದಕ್ಕೆ ಕಾರಣವಾಗ್ತಿದ್ದಂತೆ ಬಿಬಿಎಂಪಿ ಸ್ಪಷ್ಟನೆ ನೀಡಿದೆ. ಬೀದಿ ನಾಯಿಗಳಿಗೆ ವಿಶೇಷವಾಗಿ ತಯಾರಿಸಿದ ಊಟ ನೀಡ್ತಿಲ್ಲ. ಇದು ಮಾನವ ದರ್ಜೆ ಆಹಾರವಲ್ಲ, ನಾಯಿ ದರ್ಜೆ ಆಹಾರ. ಈ ಊಟಕ್ಕೆ ಹೆಸರಿಲ್ಲ. ಟೆಂಡರ್ನಲ್ಲಿ ಊಟದ ಪದಾರ್ಥಗಳನ್ನ ಹೆಸರಿಸಿದ್ದು ಬಿಟ್ರೆ ವಿತರಿಸೋ ಆಹಾರಕ್ಕೆ ಹೆಸರಿಟ್ಟಿಲ್ಲ ಅಂತ ಸ್ಪಷ್ಟನೆ ನೀಡಿ ವಿವಾದಕ್ಕೆ ಫುಲ್ ಸ್ಟಾಪ್ ಇಟ್ಟಿದೆ. ಫೋಟೋ ತೆಗೆಯುವ ನೆಪದಲ್ಲಿ ಪತ್ನಿ ತನ್ನ ಪತಿಯನ್ನೇ ನದಿಗೆ ತಳ್ಳಿರೋ ಆರೋಪ ಕೇಳ್ಬಂದಿದೆ. ರಾಯಚೂರು ತಾಲೂಕಿನ ಗುರ್ಜಾಪುರ ಬಳಿಯ ಸೇತುವೆ ಮೇಲೆ ಈ ಹೈಡ್ರಾಮಾ ನಡೆದಿದ್ದು, ಪತಿ ತಾತಪ್ಪನನ್ನ ಪತ್ನಿ ಗದ್ದೆಮ್ಮ ನೀರಿಗೆ ತಳ್ಳಿದ್ದಾರೆ ಎನ್ನಲಾಗ್ತಿದೆ. ಇನ್ನು ನೀರಿಗೆ ಬಿದ್ದ ಕೂಡಲೇ ತಾತಪ್ಪ ಈಜಿ ಕಲ್ಲುಬಂಡೆಯ ಮೇಲೆ ನಿಂತು ಕಾಪಾಡಿ ಅಂತ ಕೂಗಿಕೊಂಡಿದ್ದಾರೆ. ಈ ವೇಳೆ ಸೇತುವೆ ಮೇಲೆ ಹೊರಟಿದ್ದ ಜನ ಹಗ್ಗದ ಸಹಾಯದಿಂದ ತಾತಪ್ಪರನ್ನ ರಕ್ಷಿಸಿದ್ದಾರೆ. ನದಿಯಿಂದ ಮೇಲೆದ್ದು ಬಂದ ಪತಿ ತನ್ನ ಪತ್ನಿ ವಿರುದ್ಧ ಗರಂ ಆಗಿದ್ದು ಫೋನ್ನಲ್ಲಿ ಸಂಬಂಧಿಕರಿಗೆ ಮಾಹಿತಿ ನೀಡಿದ್ದಾರೆ. 2 ದಿನಗಳ ಹಿಂದೆ ನಡೆದ ಈ ಘಟನೆಯ ವಿಡಿಯೋ ಈಗ ವೈರಲ್ ಆಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಜ್ಯಸಭೆಗೆ 4ರನ್ನ ನಾಮನಿರ್ದೇಶನ ಮಾಡಿದ್ದಾರೆ. ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶ್ರಿಂಗ್ಲಾ, ಹಿರಿಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಉಜ್ವಲ್ ನಿಕ್ಕಂ, ಕೇರಳದ ಸಾಮಾಜಿಕ ಕಾರ್ಯಕರ್ತ ಸಿ ಸದಾನಂದನ್ ಮಾಸ್ಟರ್ ಮತ್ತು ಇತಿಹಾಸಗಾರ್ತಿ ಡಾಕ್ಟರ್ ಮೀನಾಕ್ಷಿ ಜೈನ್ ಅವರನ್ನ ನಾಮನಿರ್ದೇಶನ ಮಾಡಿದ್ದಾರೆ. ಸಂವಿಧಾನದ ವಿಧಿ 81A ಅಡಿಯಲ್ಲಿ ನೀಡಲಾದ ವಿಶೇಷ ಅಧಿಕಾರ ಬಳಸಿ ರಾಷ್ಟ್ರಪತಿಯವರು ಈ 4 ವ್ಯಕ್ತಿಗಳನ್ನ ನಾಮನಿರ್ದೇಶನ ಮಾಡಿದ್ದಾರೆ. ಇನ್ನು ಈ ನಾಮನಿರ್ದೇಶಿತ 4 ಸದಸ್ಯರಿಗೆ ಪಿಎಂ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಅಂದಹಾಗೆ ರಾಷ್ಟ್ರಪತಿಯವರು ಕಲೆ, ಸಾಹಿತ್ಯ, ವಿಜ್ಞಾನ, ಸಾಮಾಜಿಕ ಸೇವೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ 12 ಜನರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡುವ ಅಧಿಕಾರ ಹೊಂದಿದ್ದಾರೆ. ಇನ್ನು ಹಿರಿಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಉಜ್ವಲ್ ನಿಕ್ಕಂ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಇದು ನನಗೆ ಅತ್ಯಂತ ಹೆಮ್ಮೆಯ ಕ್ಷಣ. ನಾನು ರಾಷ್ಟ್ರಪತಿಯವರಿಂದ ರಾಜ್ಯಸಭೆಗೆ ನಾಮಿನೇಟ್ ಆಗ್ತೀನಿ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ನಿನ್ನೆ ಪಿಎಂ ಮೋದಿ ನನಗೆ ಕಾಲ್ ಮಾಡಿದ್ರು. ಮೋದಿಯವರು ನಿಮ್ಮ ಜೊತೆ ಹಿಂದಿಯಲ್ಲಿ ಮಾತನಾಡಬೇಕಾ ಅಥವಾ ಮರಾಠಿಲಿ ಮಾತನಾಡಬೇಕಾ ಅಂತ ಕೇಳಿದ್ರು. ಅವಾಗ ಪರಸ್ಪರ ಇಬ್ರು ನಗೋಕೆ ಶುರು ಮಾಡಿದ್ವಿ. ಆಮೇಲೆ ಮೋದಿಯವರು ನನ್ನ ಜೊತೆ ಮರಾಠಿಲಿ ಮಾತನಾಡಿದ್ರು ಅಂತ ನಿಕ್ಕಂ ಹೇಳಿದ್ದಾರೆ. ಅಂದ್ಹಾಗೆ ಈ ಉಜ್ವಲ್ ನಿಕ್ಕಂ ಮುಂಬೈ ದಾಳಿಯ ಉಗ್ರ ಅಜ್ಮಲ್ ಕಸಬ್ನ ವಿಚಾರಣೆ ಮತ್ತು 1993ರ ಬಾಂಬೆ ಸ್ಫೋಟ ಕೇಸ್ಗಳಂತ ಅನೇಕ ಹೈ ಪ್ರೊಫೈಲ್ ಕ್ರಿಮಿನಲ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ಬಿರ್ಭೂಮ್ ಜಿಲ್ಲೆಯಲ್ಲಿ ಟಿಎಂಸಿ ನಾಯಕ ಪಿಯೂಷ್ ಘೋಷ್ರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಶನಿವಾರ ರಾತ್ರಿ ಈ ಘಟನೆ ನಡೆದಿದೆ. ಸದ್ಯ ಈ ಘಟನೆಗೆ ಸಂಬಂಧಿಸಿ ಪೊಲೀಸರು 2 ಮಹಿಳೆ ಸೇರಿ 3ರನ್ನ ಅರೆಸ್ಟ್ ಮಾಡಿದ್ದಾರೆ. ಸದ್ಯ ತನಿಖೆ ನಡೆಯುತ್ತಿದೆ. ಅಂದ್ಹಾಗೆ ಕಳೆದ 2-3 ದಿನಗಳಲ್ಲಿ 2 ಟಿಎಂಸಿ ನಾಯಕರನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಮತ್ತೊಬ್ಬ ಟಿಎಂಸಿ ನಾಯಕನ ಹತ್ಯೆಯಾಗಿದೆ. 7 ಭಾರತೀಯ ಮೀನುಗಾರರನ್ನ ಶ್ರೀಲಂಕಾ ನೌಕಾಪಡೆ ಅರೆಸ್ಟ್ ಮಾಡಿದೆ. ಇವರೆಲ್ಲ ಅಂತಾರಾಷ್ಟ್ರೀಯ ಕಡಲ ಗಡಿಯನ್ನ ಕ್ರಾಸ್ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ಬಂಧಿಸಲಾಗಿದೆ. ತನಿಖೆಗೆ ಶ್ರೀಲಂಕಾದ ಕಾಂಕೆಸಂಥುರಾಯಿ ಬಂದರಿಗೆ ಕರ್ಕೊಂಡು ಹೋಗಲಾಗಿದೆ ಅಂತ ರಾಮೇಶ್ವರಂ ಮೀನುಗಾರರ ಸಂಘ ತಿಳಿಸಿದೆ. ಹೈಡ್ರಾಲಿಕ್ ಫೇಲ್ಯೂರ್ ಆಗಿ ಬರೋಬ್ಬರಿ 1 ತಿಂಗಳಿನಿಂದ ತಿರುವನಂತಪುರಂ ಏರ್ಪೋರ್ಟ್ನಲ್ಲಿರೋ ಬ್ರಿಟಲ್ ರಾಯಲ್ ನೇವಿಯ F-35 ಫೈಟರ್ ಜೆಟ್ ರಿಪೇರಿ ಕಾರ್ಯ ಭರದಿಂದ ಸಾಗ್ತಿದೆ. ಆದ್ರೆ ಈ ಫೈಟರ್ ಜೆಟ್ ಹತ್ರ ಭಾರತದವರನ್ನ ಸುಳಿಯೋಕೆ ಬಿಡ್ತಿಲ್ಲ ಅಂತ ಗೊತ್ತಾಗಿದೆ. 20ಕ್ಕೂ ಹೆಚ್ಚು ದಿನಗಳ ಕಾಲ ಈ ಫೈಟರ್ ಜೆಟ್ ಅನ್ನ ಕಾವಲು ಕಾದಿದ್ದ ನಮ್ಮ ಸಿಆರ್ಪಿಎಫ್ ಪಡೆಯ ಕಾವಲನ್ನ ಕೂಡ ಈ ಬ್ರಿಟನ್ಸ್ ಬೇಡ ಅಂದಿದ್ದಾರೆ. ಅದಕ್ಕೆ ತಮ್ಮದೇ ಸೇನೆಯ ಕಾವಲು ಒದಗಿಸಿದ್ದಾರೆ. ಭಾರಿ ರಹಸ್ಯವಾಗಿ ಇದರ ರಿಪೇರಿ ನಡೆಸುತ್ತಿದ್ದಾರೆ. ಸದ್ಯ ಇದನ್ನ ಏರ್ ಇಂಡಿಯಾದ ಹ್ಯಾಂಗರ್ 2ನಲ್ಲಿ ದುರಸ್ತಿ ಮಾಡಲಾಗ್ತಿದೆ. ಯಾರಾದರೂ ಕದ್ದು ಮುಚ್ಚಿ ನೋಡ್ತಾರೆ ಅಂತ ಹ್ಯಾಂಗರ್ ಅನ್ನ ಕೂಡ ಸೀಲ್ ಮಾಡಿದ್ದಾರೆ. ಸದ್ಯ ಎಲ್ಲಾ ರಿಪೇರಿ ಆದ ನಂತರ 1 ವಾರದೊಳಗೆ ಈ ಫೈಟರ್ ಜೆಟ್ ಹಾರಾಟ ನಡೆಸಬಹುದು ಅಂತ ರಿಪೋರ್ಟ್ ಆಗಿದೆ. ಆಕ್ಸಿಯಂ 4 ಮಿಷನ್ ಮೂಲಕ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸೇರಿ 4 ಗಗನಯಾತ್ರಿಗಳು ಜೂನ್ 26ರಂದು ಐಎಸ್ಎಸ್ಗೆ ಪ್ರವೇಶಿಸಿದ್ರು. ಇದೀಗ ಬಹುತೇಕ ಸಂಶೋಧನೆಗಳನ್ನ ನಡೆಸಿರೋ ಈ ತಂಡ ಜುಲೈ 15ರಂದು ಐಎಸ್ಎಸ್ನಿಂದ ಅನ್ಡಾಕ್ ಆಗಿ ಭೂಮಿಗೆ ವಾಪಸ್ ಆಗಲಿದ್ದಾರೆ ಅಂತ ಗೊತ್ತಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.